ಹಾಯ್ ಹಲೋ ಫ್ರೆಂಡ್ಸ್, ಸೀತಾರಾಮ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಫಸ್ಟ್ ಸೀನಲ್ಲಿ ಸಾಧನ ಅವರು ಭಾರ್ಗವಿ ಅವ್ರಿಗೆ ಇಷ್ಟು ದಿನ ಸುರಿತಾತ ಕಾಯ್ದಿದ್ದಕ್ಕೂ ಒಳ್ಳೆ ಸೊಸೆನೇ ಮನೆಗೆ ಬರ್ತಿದ್ದಾಳೆ, ಸೀತಾನೇ ಬರ್ತಿದ್ದಾಳೆ ಅಂತ ಅಂದಾಗ ಭಾರ್ಗವಿ ಅವರು ಕೋಪ ಮಾಡಿಕೊಂಡು ಅವ್ರ ಮಗುಕ್ಕೆ ಟೀನ ಎರಚ್ತಾರೆ. ಈ ಕಡೆ ಅಂಜಲಿ ಅವರು ಪ್ರಿಯಾ ಅವ್ರ ಅಮ್ಮ ಮಾಡಿರೋ ಅಡುಗೆನ ಬಾಕ್ಸಿಗೆ ಹಾಕ್ಕೊಂಡು ಪ್ರತಾಪ್ ಅವ್ರಿಗೂ ಒಂದು ಎಕ್ಸ್ಟ್ರಾ ಬಾಕ್ಸ್ ತೊಗೊಳ್ಳೋಣ ಅಂತ ಹಾಕೊತಿರ್ತಾರೆ. ಪಲ್ಯನೂ ಇದೆ, ಬರೀ ಅನ್ನನೇ ಹಾಕೊಂಡು ಹೋಗ್ತಿದ್ಯಾ ಅಂತ ಪ್ರಿಯಾ ಅವ್ರ ಅಮ್ಮ ಕೇಳಿದಾಗ, ಆಗ ಪ್ರಿಯಾ ಅವ್ರು ಬಂದ್ಬಿಟ್ಟು ಅವಳಿಗೆ ಇಷ್ಟ ಆಗ್ಬಿಟ್ಟಿದೆ ನೀನು ಮಾಡಿರೋ ಅಡುಗೆ ಅಂತ ಹೇಳಿದಾಗ, ನಮ್ಮಮ್ಮ ಅಡುಗೆ ಮಾಡೋ ಥರ ಕೈ ರುಚಿ ನನಗೆ ಬಂದುಬಿಟ್ಟಿದ್ರೆ ನಾನು ಮಾಡಿ ಆಗ್ತಿದೆ ಮಹಾರಾಣಿ ಥರ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು ಅಂಜಲಿ ಅವ್ರನ್ನ ಕೇಳ್ತಾರೆ, ರುದ್ರ ಪ್ರತಾಪ್ ಏನಾದರೂ ನಿಂಗೆ ಗೊತ್ತಾ, ನಿನ್ನ ಫೋನಲ್ಲಿ ಸಿಹಿ ಅವ್ರ ಫೋಟೋ ನೋಡಿದ್ಲಂತೆ ಅಂತ ಕೇಳಿದಾಗ, ಆಗ ಇಲ್ಲ ನಂಗೆ ಆ ಥರ ಯಾರೂ ಗೊತ್ತಿಲ್ವಲ್ಲ, ಓಕೆ ಗೊತ್ತಿಲ್ಲ ಅಂದರೆ ಇನ್ನೂ ಒಳ್ಳೆಯದೇ ಅಂತ ಪ್ರಿಯಾ ಅವ್ರು ಹೇಳಿದಾಗ, ಆಗ ಪ್ರಿಯಾ ಅವರು ಆ ಡೇಂಜರಸ್ ಮನುಷ್ಯ ನಿಮ್ಮ ಕ್ಲಿನಿಕ್ಗೆ ಏನು ಬರಲ್ಲ ತಾನೆ ಅಂತ ಕೇಳಿದಾಗ, ಇಲ್ಲ ಆ ಥರ ಯಾರೂ ಗೊತ್ತಿಲ್ವಲ್ಲ ನನಗೆ ಅಂತ ಅಂಜಲಿ ಅವ್ರು ಹೇಳ್ತಾರೆ. ಈ ಕಡೆ ಸತ್ಯ ಅವರು ಸಾಧನ ಅವ್ರಿಗೆ ಟೀನ ಹುಷಾರಾಗಿ ತೊಗೊಂಡು ಹೋಗ್ಬೇಕು ತಾನೆ, ಅದು ಹೆಂಗೆ ಚಲ್ಕೊಂಡೆ ಅಂತ ಹುಷಾರು ಈ ಥರ ಎಲ್ಲ ಚಲ್ಕೊಬಾರ್ದು ಅಂತ ಅವ್ರಿಗೆ ಭಾರ್ಗವಿ ಅವ್ರು ಚೆಲ್ಲಿರೋ ಟೀ ಕಾಫಿ ಹೇಳಿದ್ರೆ ಎಲ್ಲ ಅವ್ರು ಬೈತಾರೋ ಅಂತ ಅಂದ್ಕೊಂಡು ಅವ್ರು ಹೇಳಿರಲ್ಲ. ಈ ಕಡೆ ಪ್ರಿಯಾ ಅವರು ಅಶೋಕ್ ಅವರು ಆಫೀಸ್ಗೆ ಹೊರಡ್ತಿರ್ತಾರೆ. ಅದೇ ಟೈಮಲ್ಲಿ ಅಂಜಲಿ ಅವರು ಕೂಡ ಆಫೀಸ್ಗೆ ಹೊರಡೋಕ್ಕೆ ಅಂತ ಹೊರಗಡೆ ಬರ್ತಿರ್ಬೇಕಾದ್ರೆ, ಆಗ ನಾವೇ ಕಾರಲ್ಲಿ ಡ್ರಾಪ್ ಮಾಡ್ತೀವಿ ಬಾ ಅಂತ ಹೇಳಿದಾಗ, ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ, ಬೆಳಗಿನ ಬಿಸಿಲಲ್ಲಿ ನಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಅಂತ ಹೇಳಿಬಿಟ್ಟು ಅವ್ರು ಹಾಗೆ ನಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾರೆ. ಆಗ ಪ್ರಿಯಾ ಅವರು ಅಶೋಕ್ ಅವ್ರಿಗೆ, ನಾನು ರುದ್ರ ಪ್ರತಾಪ್ ಅವ್ರ ಬಗ್ಗೆ ಅಂಜಲಿನ ಕೇಳಿದೆ, ಆದರೆ ಅವಳು ಆ ಲಾಯರ್ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ಲು ಅಂತ ಹೇಳಿದಾಗ, ಆಗ ಅಶೋಕ್ ಅವರು ಮತ್ತು ಸಿಹಿ ಹೇಗೆ ರುದ್ರ ಪ್ರತಾಪ್ ಫೋಟೋ ನೋಡ್ಬಿಟ್ಟು ಅಂಜಲಿ ಫೋನಲ್ಲಿ ಹೇಗೆ ಭಯ ಪಡ್ಕೊಂಡಿದ್ಲು ಅಂತ ಕೇಳಿದಾಗ, ನಾನು ತಿರ್ಗಾ ಸಿಹಿನ ಕೇಳಿ ಕನ್ಫರ್ಮ್ ಮಾಡ್ಕೋತೀನಿ ನೋಡೋಣ ಅಂತ ಹೇಳಿದಾಗ, ಈ ಕಡೆ ರಾಮ್ ಅವರು ಸೀತಾ ಅವ್ರಿಗೆ, ನಿಮ್ಮ ಸಿಚುವೇಶನ್ ಅನ್ಕಂಫರ್ಟೇಬಲ್ ನನಗೂ ಗೊತ್ತಾಗುತ್ತೆ ಸೀತಾ, ತಾತನ ಹೌದು. ಆಗ ಸೀತಾ ಅವರು, ಹೌದು ತಾತ ನನ್ನ ತುಂಬ ಪ್ರಶ್ನೆ ಕೇಳೋದಕ್ಕೆ ಕೇಳ್ತಾರೆ, ಅವ್ರು ತುಂಬ ದೊಡ್ಡವರು, ಏನೇ ಪ್ರಶ್ನೆ ಕೇಳಿದ್ರು ನಾನು ಧೈರ್ಯವಾಗಿ ಉತ್ತರ ಕೊಡ್ತೀನಿ, ಅವರು ಹೆಲ್ತ್ ಬೇರೆ ಇವಾಗ ಹುಷಾರಿಲ್ಲ, ತುಂಬ ಕಾಯಿಸೋದು ಬೇಡ, ನಾನು ಹೋಗಿ ಅವ್ರ ಜೊತೆ ಮಾತಾಡ್ತೀನಿ ಅಂತ. ಆಗ ಸೀತಾ ಅವ್ರ ಕೈ ಇಟ್ಕೊಂಡು ರಾಮ್ ಅವರು, ಸೀತಾ ಅವರೇ ನಿಮ್ಮನ್ನ ತಾತ ಏನು ಕೇಳ್ತಾರೆ, ಏನು ಪ್ರಶ್ನೆ ಕೇಳ್ತಾರೆ ನನಗಂತೂ ಗೊತ್ತಿಲ್ಲ, ಆದರೆ ಐ ವಿಲ್ ಆಲ್ವೇಸ್ ಲವ್ ಯು ಸೀತಾ ಅಂತ ಹೇಳಿದಾಗ, ಕಡೆ ಸೀತಾ ಅವರು ಸೂರಿ ತಾತನ ಮೀಟ್ ಮಾಡ್ತಾರೆ. ಆಗ ಅವರು ಹೇಗಿದೆ ನಿಮ್ಮ ಆರೋಗ್ಯ ಅಂತ ಸೀತಾ ಅವರು ಕೇಳಿದಾಗ, ನನ್ನ ಮಾನಸಿಕ ಆರೋಗ್ಯ ಕೇಳ್ತಿದ್ಯಾ ಅಥವಾ ದೈಹಿಕ ಆರೋಗ್ಯ ಕೇಳ್ತಿದ್ಯಾ ಅಂತ ಸೂರಿ ತಾತ ಕೇಳಿದಾಗ, ಈ ಕಡೆ ಭಾರ್ಗವಿ ಅವರು ಕನ್ಸಲ್ ಆಗಿದ್ದನ್ನು ನೆನ್ನೆ ರಾತ್ರಿ ಆ ವಾಣಿ ಆಡಿದ ಮಾತು. ಈ ಕಡೆ ಸಾಧನ ಅವರು ರಾಮ್ಗೆ ತಗೋ ಕಾಫಿ ಅಂತ ಕೊಡೋಕೆ ಹೋದಾಗ, ಆವಾಗ ಅವ್ರು ಬೇಡ ಅಂತ ಹೇಳ್ತಾರೆ. ಆವಾಗ ಅವರು ಭಾರ್ಗವಿ ಅವ್ರಿಗೆ ಕೊಡೋಕ್ಕೆ ಅಂತ ರೂಮ್ ಹತ್ರ ಹೋದಾಗ ಅದು ನನಗೆ ವಾಪಸ್ ತಗೊಬಂದ್ಬಿಡ್ತಾರೆ. ಆಗ ರಾಮ್ ಅವರು, ಯಾಕೆ ವಾಪಸ್ ತಗೊಬಂದ್ರಿ, ಕೊಡೋದು ತಾನೆ ಅಂತ ಹೇಳಿದಾಗ, ಅಕ್ಕಂಗೆ ಯಾಕೋ ಹುಷಾರಿಲ್ಲ ಅಂತ ಸಾಧನ ಅವರು ಹೇಳಿದಾಗ, ಏನೋ ಟೆನ್ಷನ್ ಮಾಡ್ಕೊಂಡಿದ್ರು ರಾಮ್, ಏನು ಟೆನ್ಷನ್ ಅಂತ ನನಗೂ ಗೊತ್ತಿಲ್ಲ, ಟೆನ್ಷನ್ ಅಂತ ರಾಮ್ ಅವ್ರು ಕೇಳಿದಾಗ, ಹೌದು ಕೊಡಿ ಓಕೆ ನಾನೇ ಕೊಡ್ತೀನಿ ಅಂತ ರಾಮ್ ಅವರು ಆ ಜ್ಯೂಸನ್ನ ತೊಗೊಂಡೋಗಿ ಭಾರ್ಗವಿ ಅವ್ರಿಗೆ ಕೊಡೋಕೆ ಹೋದಾಗ, ಈ ಕಡೆ ರಾಮ್ ಅವರು ಭಾರ್ಗವಿ ಅವ್ರಿಗೆ ಕೊಡೋಕೆ ಬಂದಾಗ ದೇವ್ರ ಹತ್ರ ಅವರು ಕೈ ಮುಗಿತಾ ಇರ್ತಾರೆ. ಆಗ ರಾಮ್ ಅವರು, ನಾನು ಸೀತಾ ಒಂದಾಗಲಿ ಅಂತ ಬೇಡ್ಕೊತಿದ್ದೀರಾ ಚಿಕ್ಕಿ, ನೀವೆಷ್ಟು ಡಿಸ್ಟರ್ಬ್ ಆಗಿದ್ದೀರಾ ನನ್ನಿಂದ ಅಂತ, ನನ್ನ ವಿಷಯದಿಂದ ಅಂತ ನನಗೂ ಗೊತ್ತು ಅಂತ ಹೇಳಿದಾಗ, ಆಗ ಭಾರ್ಗವಿ ಅವರು, ಹೇಗೆ ಸುಮ್ಮನೆ ಇರಲಿ, ಹೇಗೆ ತಲೆ ಕಳಿಸ್ಕೊಳ್ದೆ ಸುಮ್ಮನೆ ಇರಲಿ, ನನಗೆ ನೀನು ಬೇರೆ ಅಲ್ಲ ಅನಿ ಬೇರೆ ಅಲ್ಲ ಅಂತ ಹೇಳಿದಾಗ, ಆಗ ರಾಮ್ ಅವರು, ತಾತ ಎಲ್ಲ ಒಪ್ಕೊತಾರೆ, ಎಲ್ಲ ಸರಿ ಹೋಗ್ಬೋದು ಬಿಡಿ ಚಿಕ್ಕಿ ಅಂತ ಹೇಳಿದಾಗ, ಆಗ ಭಾರ್ಗವಿಯವರು, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ರಾಮ್ ಅವ್ರ ಹತ್ರ ಹೇಳಿದಾಗ, ಈ ಕಡೆ ಸೀತಾ ಅವರು, ಕ್ಷಮಿಸಿ ಸರ್, ನನ್ನ ಈ ಸಿಹಿ ವಿಷಯ ನಾನು ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದೆ, ನೀವು ಏನಕ್ಕೆ ಇಲ್ಲಿ ಕರೆದಿದ್ದೀರಾ, ಏನು ಪ್ರಶ್ನೆ ಕೇಳ್ತೀರಾ ಅಂತಲೂ ನನಗೆ ಗೊತ್ತು ಅಂತ ಹೇಳಿದಾಗ, ಸಿಹಿನೇ ನನ್ನ ಪ್ರಪಂಚ, ಸಿಹಿ ಇಲ್ದಿರ ನಾನು ಬದುಕೋಕ್ಕಾಗಲ್ಲ. ಆಗ ಸೀತಾ ಅವರು, ಸಿಹಿ ಅಪ್ಪ ಎಲ್ಲಿ ಅಂತ ನೀವು ಕೇಳೋದಕ್ಕೆ ನನ್ನ ಇಲ್ಲಿ ಕರೆಸಿದ್ರ ಅಂತ ಸೀತಾ ಅವ್ರು ಕೇಳಿದಾಗ, ಈಗಾಗಲೇ ತುಂಬ ಜನ ಈ ಪ್ರಶ್ನೆನ ನನ್ನ ಕೇಳಿದ್ದಾರೆ, ನೀವು ಕೇಳೋದಕ್ಕಿಂತ ಮುಂಚೆ ನಾನೇ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್, ಸಿಹಿ ಅಪ್ಪ ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಸಿಹಿನೂ ಕೂಡ ಅವ್ರ ಅಪ್ಪನ ನೋಡಿಲ್ಲ, ಜೀವನದಲ್ಲಿ ಎಂಥ ಸಿಚುವೇಶನ್ನೇ ಬರಲಿ ನಾನು ಸಿಹಿನಂತೂ ಬಿಟ್ಟು ಹೋಗೋದಿಲ್ಲ, ಹಾಗೆ ಸಿಹಿನೂ ಕೂಡ ನನ್ನ ಬಿಟ್ಕೊಡೋದಿಲ್ಲ, ಆಲ್ರೆಡಿ ಈ ವಿಷಯ ನಿಮಗೆ ಗೊತ್ತಿದೆ ಅಂತ ನಾನು ರಾಮ್ ಸುಮ್ಮನೆ ಇದ್ವಿ, ಈ ವಿಷಯನ ಮುಚ್ಚಿಡೋ ಉದ್ದೇಶ ನಮ್ಮದೇನೂ ಆಗಿರಲಿಲ್ಲ ಸರ್. ಆಗ ಸೂರಿ ತಾತ, ನೀನು ಫಸ್ಟು ಸರ್ ಅನ್ನೋದನ್ನು ನಿಲ್ಲಿಸು, ನಿನ್ನ ಪ್ರಾಮಾಣಿಕತೆ ಬಗ್ಗೆ ನನಗೇನು ಅನುಮಾನ ಇಲ್ಲ, ಯಾವಾಗ ನೀನು ಆಫೀಸಲ್ಲಿ ಎಲ್ಲರೂ ಮುಂದೆ ಬೋನಸ್ ಬಂದಿಲ್ಲ ಅಂತ ಹೇಳ್ದೋ ಆವಾಗೇ ನೀನು ಪರೀಕ್ಷೆಯಲ್ಲಿ ಗೆದ್ಬಿಟ್ಟೆ ಮರಿ,
ಈಗ ನಿನ್ನ ಮಗಳು ಪ್ರಶ್ನೆಗೆ ಬರೋಣ. ನೀನು ಯಾವ ಕ್ವಶನ್ನ ನೀನು ಕೇಳ್ತೀಯ ಅಂತ ಅಂದ್ಕೊಂಡಿದ್ದೋ ಅದು ಯಾವ ಪ್ರಶ್ನೆನೂ ನಂದಲ್ಲ. ಒಂದು ಹೆಣ್ಣು ಜೀವನದ ಬಗ್ಗೆ ವಿವರಣೆಯಾಗಿ ಹೇಳೋದು ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ನಿನ್ನ ಜೀವನದ ಬಗ್ಗೆ ನಿಂಗೆ ಹೇಳೋಕೆ ಇಷ್ಟ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಮೊಮ್ಮಗನ ಭವಿಷ್ಯ ಮುಖ್ಯ ಅಲ್ವಾ, ಅದಕ್ಕೆ ನಾನು ನಿನ್ನ ಕೇಳ್ತಿದ್ದೀನಿ. ನಿನಗೆ ಒಂದು ಮಗು ಇದೆ, ಅದಕ್ಕೊಬ್ಬರು ಅಪ್ಪ ಇರಲೇಬೇಕು, ಅದು ನೈಸರ್ಗಿಕ ಸತ್ಯ ಕೂಡ. ಅವ್ರ ಅಪ್ಪ ಬದುಕಿದಾರಾ ಅಂತ ಕೇಳಿದಾಗ ಸೀತಾ ಅವರು ಸೈಲೆಂಟಾಗಿ ಕೂತಿರ್ತಾರೆ. ಈ ಕಡೆ ರಾಮ್ ಅವರು ಭಾರ್ಗವಿ ಅವ್ರಿಗೆ, ಈ ಕಡೆ ನಾನು ತುಂಬ ಸೀತಾನ ಪ್ರೀತಿಸಿದ್ದೀನಿ ಚಿಕ್ಕಿ, ಈ ಕಡೆ ಏನಾದ್ರು ತಾತ ಏನಾದರೂ ಒಪ್ಕೊಂಡಿಲ್ಲ ಅಂದರೆ ನಾನು ಸೀತಾನ ಬಿಟ್ಟು ಬೇರೆ ಇನ್ಯಾರನ್ನೂ ಮದುವೆ ಆಗೋದಿಲ್ಲ. ಪ್ರಾಪರ್ಟಿ ಆಸ್ತಿ ಎಲ್ಲ ನೀವೇ ನೋಡ್ಕೋಬೇಕಾಗುತ್ತೆ ಚಿಕ್ಕಿ, ನಂಗೆ ಇದು ಯಾವುದು ಬೇಡ. ಮತ್ತು ಅದು ಹೇಗಾಗುತ್ತೆ ಅಪ್ಪು, ಡೋಂಟ್ ಥಿಂಕ್ ನೆಗೆಟಿವ್. ನಾನು ಅದು ಆಗೋದಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಮಾವಯ್ಯ ಏನಾದರೂ ಒಪ್ಪಿಲ್ಲ ಅಂದರೆ ಒಪ್ಸೋ ಜವಾಬ್ದಾರಿ ನಂದು ಅಂತ ಭಾರ್ಗವಿ ಅವ್ರು ಹೇಳಿದಾಗ, ಈ ಕಡೆ ಸೀತಾ ಅವರು ಅವ್ರು ಬದುಕಿದಾರೋ ಏನೂ ಗೊತ್ತಿಲ್ಲ ತಾತ ನನಗೆ ಅಂತ ಹೇಳಿದಾಗ, ಮುಂದೆ ಏನೇನು ಪ್ರಶ್ನೆ ಕೇಳದಿರೋ ರೀತಿ ನನ್ನ ಹತ್ರ ಉತ್ತರ ಕೊಟ್ಬಿಟ್ಟಿದ್ಯಾ, ಆದರೆ ಒಂದೇ ಒಂದು ಪ್ರಶ್ನೆ ನಾನು ನಿನ್ನ ಹತ್ರ ಒಂದೇ ಒಂದು ಬೇಡಿಕೆ ಕೇಳ್ತೀನಿ ಅಂತ ಸೂರಿ ತಾತ ಹೇಳಿದಾಗ, ಈ ಪ್ರಶ್ನೆಗೆ ನೀನು ನನ್ನ ಹತ್ರನೇ ಉತ್ತರ ಕೊಡಬೇಕು ಅಂತ ಏನಿಲ್ಲ, ರಾಮು ಹತ್ರ ಉತ್ತರ ಕೊಟ್ಟರು ಪರವಾಗಿಲ್ಲ, ಅದೇನು ಅಂತ ಕೇಳಿ ತಾತ ಅಂತ ಸೀತಾ ಅವ್ರು ಕೇಳಿದಾಗ, ಮಗಳು ಸಿಹಿ, ಅವಳು ತುಂಟತನ, ಅವಳು ಜಾಣ್ತನ, ತುಂಟತನ, ಅವಳು ಚೂಟಿತನ ಇದೆಲ್ಲ ಯಾರೂ ಒಪ್ಕೊಳ್ದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ನಾನು ನನ್ನ ಮನೆ ಮಗಳಾಗಿ ಒಪ್ಕೋತೀನಿ ಅವಳನ್ನ ನಾನು ಅಂತ ಸೂರಿ ತಾತ ಹೇಳಿದಾಗ, ನಿನ್ನಲ್ಲಿ ಏನೇ ಹುಡುಕಿದ್ರು ಲೋಪದೋಷಗಳು ಏನೂ ಇಲ್ಲ ಕಣಮ್ಮ, ನಾನು ರಾಮ್ಗೆ ನೀನೇ ತಕ್ಕ ಸೊಸೆ ಅಂತ ಹೇಳಿದಾಗ, ನಿನ್ನನ್ನು ನಾನು ನಮ್ಮನೆ ಸೊಸೆಯಾಗಿ ಸ್ವೀಕರಿಸ್ತೀನಿ ಅಂತ ಸೂರಿ ತಾತ ಹೇಳಿದಾಗ, ಆಗ ಸೀತಾ ಅವರು ತಾತ ಅಂತ ತುಂಬ ಖುಷಿ ಪಡ್ಕೊಂಡು ಹೇಳಿದಾಗ, ನನ್ನ ಮನಸಾರಿ ಮಾತನ್ನು ಹೇಳ್ತಿದ್ದೀನಿ ಅಂತ ಸೂರಿ ತಾತ ಹೇಳಿದಾಗ, ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ವಿಡಿಯೋ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.